ನಿಮ್ಮ ಹೆಸರು? ಕಿರಣ್ ಅಂತ. ಎಲ್ಲಿಂದ ಬಂದದ್ದು? ಕೊಡಗು ಡಿಸ್ಟ್ರಿಕ್ಟ್. ಕೊಡಗು. ನೀರೆಲ್ಲ ಕುಡಿಯೋತ್ತಿಗೆ ಫುಲ್ ಕೋಲ್ಡ್ ಆಗ್ತದೆ. ಅಲ್ಲೆಲ್ಲ ಎಷ್ಟು ಸಮಯದಿಂದ ಅದು? ಒಂದೂವರೆ 2 ವರ್ಷದಿಂದ ಇದೆ. 2 ವರ್ಷ, 1.5 ವರ್ಷದಿಂದ ಜೊತೆದ್ದೇನೆ. ಅದು ಸ್ವಲ್ಪ ಅಷ್ಟೇ, ಜಾಸ್ತಿ ಏನಿಲ್ಲ. ನೀರೆಲ್ಲ ತಣ್ಣೀರೆಲ್ಲ ಕುಡಿಯೋತ್ತಿಗೆ ಈಗ ಉಂಟು, ನಾವು ಈಗ ಅನುಭವಿಸ್ತಿದ್ದೇನೆ, ಈಗಲೂ ಉಂಟು. ಕುಡಿಯೋತ್ತಿಗೆ ನೀರೆಲ್ಲ ಕುಡಿಯೋತ್ತಿಗೆ ಫುಲ್ ಅಲ್ಲೆಲ್ಲ ಮರ. ನಾರ್ಮಲ್ ನೀರು ಕುಡಿದ್ರು ಕೂಡ ಅದು ತುಂಬಾ ತೊಂದರೆ ಆಗ್ತದೆ. ಈಗ ಸ್ವಲ್ಪ ನೀರು ಕುಡಿ, ಅವರಿಗೆ ಆಗ್ತದ? ಕಷ್ಟ ಆಗ್ತದ? ಓಕೆ, ನಾರ್ಮಲ್ ಆಗಿ ಕುಡಿಯಕ್ಕೆ ಹೋಗ್ತೀರಿ, ನಂಬ್ತೀರಾ? ಯೇಸು ಗುಣ ಮಾಡ್ತಾನೆ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದಾನೆ. ಸಹೋದರ ಕಿರಣ್ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮತ್ತೆ 11:28 ಹೇಳ್ತದೆ, ಎಲೆ ಕಷ್ಟಪಡುವವರೇ, ಹೊರೆಯನ್ನು ಹೊರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ ದೇವರಪ್ಪ ಕರ್ತನೆ, ನಿನ್ನ ವಾಕ್ಯ ಹೇಳ್ತದೆ ವಿಮೋಚನೆಗಳು 23, 25, 26, ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುತ್ತೇನೆ, ನಿಮಗೆ ಆರೋಗ್ಯ ಭಾಗ್ಯ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ ದೇವರು ಸ್ವಾಮಿ. ಅಪ್ಪ, ಇವರಿಗೂ ನೀರು ಸೇವಿಸಲಿಕ್ಕೆ ಕಷ್ಟಪಡುವಂಥ ಸಂದರ್ಭದಲ್ಲಿ ಪರಲೋಕದ ಸೌಖ್ಯವನ್ನು ಇವರ ಹಲ್ಲುಗಳಿಗೆ ಅನುಗ್ರಹಿಸಿಕೊಡಬೇಕಾಗಿರ್ತಾನೆ ಕೇಳ್ಕೊಳ್ತೇನೆ. ಹಲ್ಲುಗಳಿಗೆ ಪುಷ್ಟಿ ಕೊಡು ಸ್ವಾಮಿ, ಹಲ್ಲುಗಳಿಗೆ ಆ ಬಲ ಕೊಡು ಸ್ವಾಮಿ, ಗಟ್ಟಿಯಾಗಲಿ ಕರ್ತನೆ. ಮಾತ್ರವಲ್ಲ ಕರ್ತನೆ, ಈ ಸಮಯದಲ್ಲಿ ಅವರು ಅನುಭವಿಸುವಂತ ಆ ನೀರು ಕುಡಿಯುವ ಸಂದರ್ಭದಲ್ಲಿ ಅನುಭವಿಸುವಂತ ಎಲ್ಲ ವೇದನೆ, ನೋವು ಇವರ ಹಲ್ಲುಗಳನ್ನು ಬಿಟ್ಟು ಹೋಗಲಿ. ಹಲ್ಲುಗಳ ಮೇಲೆ ಹೊರಡುವಂತ ಆ ರೋಗಾತ್ಮ ಶಕ್ತಿಯನ್ನು ಈಗಲೇ ಇವರ ಹಲ್ಲುಗಳಿಂದ ಬಾಯಿಂದ ಹೊರ ದೊಪ್ಪುತ್ತಾ ಇದ್ದಾನೆ. Out in the name of Jesus. Spirit of teeth pain, come out right now in the name of Jesus. Spirit of tooth pain, come out. Out in the name of Jesus. Out in the name of Jesus. Out in the name of Jesus. ಯೇಸುವಿನ ಬಾಸುಂಡೆಗಳ ಮೂಲಕ ಈ ಸಹೋದರ ಗುಣವಾಯಿತು. 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 ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ, ನೀರು ಕೊಡಿ. ಇಲ್ಲ, ಯಾರು ಗುಣ ಮಾಡಿದ್ರು? ಯೇಸು ಸ್ವಾಮಿ ಗುಣ ಮಾಡಿದ್ರು. ಹೇಳಿ, ಯೇಸುವೆ ವಂದನೆ. ಯೇಸುವೆ ವಂದನೆ. ಗುಣ ಮಾಡಿದ್ದಕ್ಕೆ ಸ್ತೋತ್ರ. ಗುಣ ಮಾಡಿದ ಸೌಖ್ಯ ಮಾಡಿದ್ದಕ್ಕೆ ಸ್ತೋತ್ರ. ಸೌಖ್ಯ ಮಾಡಿದಕ್ಕೆ ಯೇಸುವಿನ ಶಕ್ತಿಯನ್ನು ಅನುಭವಿಸಿದ್ದೀರಿ.